ಚಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ. As per my experience, LIE stands for learning is for earning. To get you here, your parents have spent a lot of money on you, so it is your responsibility to take care of your parents and family. For that, you need money, and money comes through learning. If you don't understand this, the life becomes living in fear every day. The choice is yours. ಬಿಟ್ ಏನೇಮೇನೇಮೇನೇಮೆ ಇವತ್ತು ನೀನೇ ಸಿಕ್ಕೊಂಡೆ. ನನ್ನ ನಂಬರ್ ನೆನಪೈತಿಲ್ಲಿ. ಇವತ್ತು ರಂಗ ಸಿಕ್ಸಿದ್ರಾ? ಡುಡ್ ವಾಟ್ ನೆಕ್ಸ್ಟ್? ಬಾ ಮಾಮನ ಅಂಗಡಿಗೆ ಹೋಗುಣ. ರೆಡಿ ಮತ್ತೆ. ಆಚಾರ ಹೇಳೋರ ಬದ್ನಿಕಾಯಿ ತಿನ್ನೋಂಗಾತಲ್ಲೋ. ನೀ ಯಾವಾಗ ಬದ್ನಿಕಾಯಿ ತಿಂದೀಯೋ? ಲೈಟ್ ಹಂಗೆ ಪೇನ್ ಆದಂಗಾತಲ್ಲೋ. ದೋಸ್ತ್ರ ಯಾವಾಗಿದ್ರೂ ಹಳ್ಳಕ್ಕೆ ಬೀಳೋದ. ಇವತ್ತ ಬಿದ್ದುಬಿಡ್ತೀನಿ. ಬೆಣ್ಣೆ ದೋಸೆ ಬೆಣ್ಣೆ ಕಾಲೇಜ್ನಾಗ ಇಟ್ಕೊಂಡು ತುಪ್ಪಕ್ಕೆ ಎಲ್ಲ ಕಾಲೇಜ್ ಅಲ್ದಾಡೋಂಗಾಯ್ತಲ್ಲಪ್ಪ ಶಿವ ಅಲ್ಲ. ವಾಟ್? ಬೆಣ್ಣೆ ದೋಸೆ, ಬೆಣ್ಣೆ ದೋಸೆ ಚಿತ್. ಸೇಮ್ ಕಾಲೇಜ್? ಹಾಂ ಯಾ. ನಿತಿನ್. ನಿಕಿತಾ. ನಿಕಿತಾ, ನಿಕಿತಾ, ನನಗೊಂದು ವಿಷಯ ಹೇಳ್ಬೇಕು. ಹೇಳು. ನಾನು ಈ ನಿತ್ಯಾಗ ಏನಾರ ಮಾಡ್ಬೇಕ್ಲೆ. ನಡಿ ಕಿಡ್ಡಿ ಹಚ್ಚ ಬಿಡು.
ಹೇಳು. ನಾನು ನಿನ್ನ ಕ್ಯಾಂಟೀನ್ ಕರ್ಕೊಂಡು ಹೋಗ್ಬೇಕಂತ ಮಾಡೇನಿ. ಕ್ಯಾಂಟೀನ್? ಇಷ್ಟೊತ್ತನ ಅಲ್ಲೇ ಇದ್ವಿ ಅಲ್ಲ. ಬಾ ಹೋಗುಣ. ರೆಡಿ ಸೇ ಚೀಸ್. ನಾನು ನಿಂಗೆ ಭಾಳ ಪ್ರೀತಿಸ್ತೀನಿ. ನನ್ನಷ್ಟು ಪ್ರೀತಿ ನಿಂಗೆ ಯಾರೂ ಮಾಡೋದಿಲ್ಲ. ಯು ಆರ್ ಮೈ ಲೈಫ್. ಏನಪ್ಪ ನಿತ್ಯ, ತಿಂದು ಬದ್ನಿಕಾಯಿ ಜೀರ್ಣ ಆಗತ್ತಿಲ್ಲ? ಲೇ ಮಗನ, 4 ವರ್ಷ ಆತು ಬರೀ ಕರ್ಕೊಂಡು ಅಡ್ಡಾಡೋದ ಆತು. ಏನು ಹೇಳ್ಬೇಕಲ್ಲ ಅದನ್ನ ಇನ್ನೂ ಮಠ ಹೇಳಿಲ್ಲ ಅವ. ಏನ 4 ವರ್ಷ ಆತ ಇನ್ನೂ ಹೇಳಿಲ್ಲ? ಏನು ಕಿಸಿದಿಲ್ಲ ನೀ 4 ವರ್ಷ? ನೋಡ್ಲೆ ತಮ್ಮ, ಇಂಜಿನಿಯರಿಂಗು 4 ವರ್ಷದಾಗ ಮುಗಿಸ್ಬೇಕಂತೇನಿಲ್ಲ. ಕೆಲವೊಬ್ರು 4 ವರ್ಷ ತೊಗೋತಾರೆ, ಇನ್ನು ಕೆಲವೊಬ್ರು 5 ವರ್ಷ ತೊಗೋತಾರೆ, ಇನ್ನು ಕೆಲವೊಬ್ರು ಶಾಣ್ಯಾರು ಇರ್ತಾರೆ. ಭಾಳ ಮಂದಿ NFTC ತೊಗೊಂಡು ಹೋಗೋರು ಇರ್ತಾರೆ. ಅವ್ರದ್ದೆಲ್ಲ ಬಿಡ. ನೋಡು ದೋಸ್ತ, ಭೂಮಿ ದುಂಡಗೈತಿ. ನಿನ್ನ ಪ್ರೀತಿ ನಿಜಾನ ಆಗಿದ್ರೆ ಆಕೆ ನಿನ್ನಿಂದ ಎಷ್ಟ ದೂರ ಹೋಗ್ಲಿ, ಒಂದಲ್ಲ ಒಂದು ದಿವ್ಸ ನಿನ್ನ ಎದುರಿಗೆ ಬಂದ ಬರ್ತಾಳ. ನಿಂಗೆ ಸಿಗ್ತಾಳ. ನೀ ಏನು ಮಾಡಾಕತ್ತಿ ಅನ್ನೋ ಖಬರ್ ಐತೆ ನಿನಗ? ಹೊಟ್ಟಿಗೆ ಅನ್ನ ತಿಂತ್ಯೋ ಮಣ್ಣು ತಿಂತ್ಯೋ? ಇನ್ನೂವರೆಗೂ ನಮ್ಮ ಅಂತನಕ ಯಾರೂ ಬಟ್ ಹಚ್ಚಿ ತೋರಿಸಿದ್ದಿಲ್ಲ. ನಿನ್ನ ಸಲುವಾಗಿ ನಮ್ಮ ಅಂತನಕ ಬಟ್ ಹಚ್ಚಿ ತೋರಿಸೋಂಗೆ ಮಾಡಿಟ್ಟಿ. ಅದಕ್ಕೆ ಬೇ ನಿನ್ನ ಎದುರಿಗೆ ಬಂದೆ ನಾನು. ಈ ವಿಷಯ ಇನ್ನೂ ನಾ ಆಕಿಗೆ ಹೇಳಿಲ್ಲ. ನಾ ಎಲ್ಲ ಮುಗಿಸಿ ನಿನ್ನ ಮುಂದೆ ಬಂದು ನಿಂತಿಲ್ಲ. ನಿಮ್ಮ ಒಪ್ಪಿಗೆ ತೊಗೊಂಡು ಮುಂದುವರಿಬೇಕಂತ ಬಂದೇನಿ. ಇಂಥ ನಾಟಕ್ಕೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ. ನಗವ್ರ ಮುಂದೆ ನಗ್ಗೇಡಾಕ್ತೇರಿ. ಹಾಂ, ಏನು ಬೇ? ನಾಳೆ ಬೆಳಿಗ್ಗೆ ರೆಡಿ ಇರ್ಬೇಕು ನೀನು. ಕನ್ಯಾ ನೋಡಕ್ಕೆ ಹೋಗೋದೈತಿ. ನೀ ನೋಡಿದ ಕನ್ಯಾ ಅಲ್ಲ, ನಾನು ನೋಡಿದ ಕನ್ಯಾ. ಯಾಕೆ ಬೇ, ಏನಾತ? ನಿನಗ ಇಷ್ಟು ಅವಸರ ಐತೆ ಅಂದ ಮ್ಯಾಗ ನಾನು ನಿಮ್ಮ ಅವ್ವ, ನನಗೆ ಎಷ್ಟು ಅವಸರ ಇರಬಾರ್ದು? ನೀ ಏನೂ ಕೇಳಬೇಡ, ಒಟ್ಟು ನಾಳೆ ರೆಡಿ ಇರಬೇಕು. ಹೇಳ್ಬಿಡು ನಿತಿನ್, ಹೇಳ್ಬಿಡು. ನಿನ್ನ ಲೈಫ್ಗೆ, ನಿನ್ನ ಲವ್ ಬಗ್ಗೆ ಹೇಳ್ಬಿಡು. ಇವತ್ತು ನೀ ಹೇಳಿದೆ ಸುಮ್ಮನಿದ್ರೆ ಲೈಫ್ ಲಾಂಗ್ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೀನೇ ಮೋಸ ಮಾಡ್ಕೊಂಡಂಗಾಗುತ್ತೆ. ನಿಖಿತಾಗಿ ಹೇಳ್ಬಿಡು. ಹೇ ನಿತಿನ್, ವಾಟ್ಸಾಪ್? ಐ ಲವ್ ಯು. ಏನು ಹೇಳತ್ತಿ ನೀನು? ನೋಡ, ಈ ಮಾತು ನಾನು ನಿಂಗೆ ಹೇಳ್ಬೇಕಂತ ಭಾಳ ಪ್ರಯತ್ನ ಪಟ್ಟೆ.
ಆದ್ರೆ ಆವಾಗ ಟೈಮ್ ಭಾಳ ಐತೆ ಬಟ್ ಧೈರ್ಯ ಇರಲಿಲ್ಲ. ಬಟ್ ಈಗ ಧೈರ್ಯ ಐತಿ, ಆದ್ರೆ ಟೈಮ್ ಭಾಳ ಕಡಿಮೆ ಐತಿ. ಹೇ ನಿತಿನ್, ನಂಗೆ ಪ್ಲೀಸ್ ಒಂದು ವಾರ ಟೈಮ್ ಕೊಡು. ನಂಗೆ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ. ಓಕೆ, ಟೇಕ್ ಯುವರ್ ಓನ್ ಟೈಮ್, ಬಟ್ ಐ ಹೋಪ್ ಯು ವಿಲ್ ಕಮ್ ಬ್ಯಾಕ್ ವಿತ್ ಪಾಸಿಟಿವ್ ರಿಪ್ಲೈ. ಬೇ ಯವ್ವ, ದಯವಿಟ್ಟು ನಾಳೆ ಹೋಗೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಬೇ. ನಿನಗಿನ್ನ ಆ ಪ್ರೀತಿ ಹುಚ್ಚ ಹೋಗಿಲ್ಲ. ಮೆಂಟಲ್ ಮರ್ಯಾದಕ್ಕಿಂತ ನಿನಗೆ ಅದ ಹೆಚ್ಚಾಗೈತೇನೆ. ಈಗ ದೊಡ್ಡವಾಗಿ ನೋಡಿ ನನಗೇನು ಹೇಳಬೇಡ. ನಿನಗೆ ಹೇಳೋರಿಲ್ಲ ಕೇಳೋರಿಲ್ಲ, ಹಾಳಾಗಿ ಹೋಗ. ಅಬ್ಬಾ, ನಾಳೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆದಂಗಾತು. ಎಸ್. ಏನಿದೆ ಡೈಲಿ ಇಷ್ಟೊತ್ತಿಗೆ ನಾಯಿ ನಿನ್ನ ಹತ್ರ ಬರ್ತೈತೋ ಏನು ನೀ ನಾಯಿ ಹತ್ರ ಹೋಗ್ಯೋ? ಓ ಅದು ಬ್ರೌನಿ, ನಮ್ಮ ಮನೆ ಅಪೋಸಿಟ್ ಅಂಕಲ್ ಡೈಲಿ ಅದಕ್ಕೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಬಂದು ಗೇಟಿಗೆ ಕಟ್ತಾರೆ. ಅವಾಗ ಅದು ಒದರ್ತೈತಿ. ಬ್ರೌನಿ, ವಾಟ್ ಅ ಬ್ಯೂಟಿಫುಲ್ ನೇಮ್. ಹೇ, ಬ್ರೌನಿ ಹೆಂಗೈತೆ ಗೊತ್ತಾ? ಬ್ರೌನ್ ಐಸ್, ಬ್ರೌನ್ ಕಲರ್, ಲ್ಯಾಬ್ ಬ್ರೀಡ್, ಮಸ್ತ್ ಐತಿ. ಹಾಂ ಶಿಲ್ಪಾ, ಹೇಳಿ. ಏನು ಡಿಸೈಡ್ ಮಾಡಿದಿ ನಿತಿನಿಂದ? ನನಗೂ ಗೊತ್ತಾಗತ್ತಿಲ್ಲ ಲೇ. ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನಂಗೆ ಅನ್ಸೋ ಪ್ರಕಾರ ನಿತಿನ್ ಚಲೋ ಹುಡುಗ, ಆದರೂ ಲೈಫ್ ಲಾಂಗ್ ನೀ ಅವನ ಜೊತೆಗಿರ್ಬೇಕು. ವಿಚಾರ ಮಾಡ, ನೋಡ, ಯೋಚನೆ ಮಾಡಿ ಡಿಸಿಷನ್ ತಗೋ. ನಿನ್ನ ಲೈಫ್ ಚಲೋ. ನಾ ಅದನ್ನ ಕೇಳಕ್ಕೆ ಫೋನ್ ಮಾಡಿದ್ದೆ. ಹಾಂ, ಓಕೆ ದೆನ್, ಟೇಕ್ ಕೇರ್, ಬಾಯ್. ಓಕೆ, ಬಾಯ್. ಹಲೋ ನಿಖಿತಾ, ನನ್ನ ಬಗ್ಗೆ ಏನು ಡಿಸೈಡ್ ಮಾಡಿದಿ? ನಿತಿನ್, ನೀ ಯಾವಾಗ ಫೋನ್ ಮಾಡಿದ್ರು ಇದನ್ನ ಮಾತಾಡ್ತಿ. ಯಾವಾಗೂ ಪ್ರೀತಿನ ಮಾತಾಡಂಗೇ ಇಲ್ಲ. ಶಿಟ್. ಹಲೋ 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 ಹಲೋ. ಹೇ ನಿಖಿತಾ, ಹೆಂಗತಿ? ಯಾಕೆ ಇಷ್ಟು ದಿವಸ ಫೋನೇ ಎತ್ತಿಲ್ಲ ನೀ? ಹೇ ಸಾರಿ, ನನ್ನ ಫೋನ್ ನಮ್ಮ ತಮ್ಮ ಯೂಸ್ ಮಾಡತ್ತಿದ್ದ. ಸಾರಿ. ನಾನು ಆಮೇಲೆ ನಿಂಗೆ ಒಂದು ತಾಸು ಬಿಟ್ಟು ಕಾಲ್ ಮಾಡ್ತೀನಿ. ನಮ್ಮ ಮಮ್ಮಿ ಕರೆಯತ್ತಾರ. ಓಕೆ, ಬಾಯ್. ಶಿಟ್, ಯಾಕೋ ರಿಸ್ಕ್ ಅನ್ಸಾತೈತಿ. ನಿಖಿತಾ, ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ ನಿನ್ನನ್ನು ಹುಡುಕೋ ಶಕ್ತಿ ನನ್ನ ಪ್ರೀತಿಗೈತಿ.
ಅಪೋಸಿಟ್ ಅಂಕಲ್ ಡೈಲಿ ಅದಕ್ಕೆ ವಾಕ್ ಮಾಡಿಸ್ಕೊಂಡು ಕರ್ಕೊಂಬಂದು ಗೇಟಿಗೆ ಕಟ್ತಾರೆ. ಅವಾಗ ಅದು ಒದರ್ತೈತಿ. ಬ್ರೌನಿ, ಐ ಲವ್ ಯು ನಿಖಿತಾ. ನನ್ನಷ್ಟು ಪ್ರೀತಿ ನಿಂಗೆ ಯಾರೂ ಮಾಡಂಗಿಲ್ಲ. ಹೇ ದಡ್ಡ, ಬರೀ ಪ್ರೀತಿ ಇಂತ್ರ ಹೊಟ್ಟಿ ತುಂಬಂಗಿಲ್ಲ. ಬದುಕೋದಕ್ಕೆ ದುಡ್ಡು ಬೇಕು, ಅದಕ್ಕೆ ನೀ ಸೆಟಲ್ ಆಗ್ಬೇಕು. ಮನೆಯಲ್ಲಿ ಹುಡುಗ ಏನು ಕೆಲಸ ಮಾಡ್ತಾನಂತ ಹೇಳಿದ್ರ ಬರೀ ಪ್ರೀತಿ ಮಾಡ್ತಾನಂತ ಹೇಳೋಕ್ಕಾಗತ್ತಾ? ಅರ್ಥ ಮಾಡ್ಕೋ. ನಾನು ಹಿಂಗೆ ಫೋನ್ನಾಗ ಮಾತಾಡ್ತೀನಿ, ಆಜು ಬಾಜುದವ್ರು ನೋಡೋಕ್ಕಿಂತ ಮೊದ್ಲು ಪ್ಲೀಸ್. ದಂಡಿಗೆ ಹೆದರಿಲ್ಲ, ದಾಳಿಗೆ ಹೆದರಿಲ್ಲ. ಹುಡುಗರು ತುಂಡು ಹೃದಯಕ್ಕೆ ಹೆದರ್ತಾರೆ. ಹಲೋ, ಹಲೋ. ಹಾಂ ಶಿಲ್ಪಾ. ನಿತಿನ್ ಮ್ಯಾರೇಜ್ ಫಿಕ್ಸ್ ಆತಂತ್ಲೇ. ಓ, ಯಾವಾಗ? ಕಮಿಂಗ್ ಡಿಸೆಂಬರ್ ಅಂತ. ಓಕೆ. ಪ್ರೀತಿ ನಕ್ಷತ್ರ ಇದ್ದಂಗೆ. ಹೆಂಗ್ ನಕ್ಷತ್ರ ಕತ್ಲಾಗುವವರೆಗೂ ಕಾಣಂಗಿಲ್ಲೋ ಹಂಗ ಪ್ರೀತಿ ಕೈಬಿಟ್ಟು ಹೋಗೋವರೆಗೂ ಅರ್ಥ ಆಗಲ್ಲ. ಭೂಮಿ ದುಂಡಗೈತಿ. ನಿನ್ನ ಪ್ರೀತಿ ನಿಜಾನ ಆಗಿದ್ರೆ ಆಕೆ ನಿನ್ನಿಂದ ಎಷ್ಟ ದೂರ ಹೋಗ್ಲಿ ಒಂದಲ್ಲ ಒಂದು ದಿವ್ಸ ನಿನ್ನ ಎದುರಿಗೆ ಬಂದ ಬರ್ತಾಳ.
ನಿಂಗೆ ಸಿಗ್ತಾಳ. ಹೇ ಹಾಯ್. ಹೇ ನಿತಿನ್, ಏನೇನಿಲ್ಲೇ? ಹಲೋ. ಹಲೋ ಶಿಲ್ಪಾ, ನಿಖಿತಾಗ ಒಂದು ಸುಳ್ಳು ಹೇಳು. ನನ್ನ ಮದ್ವೆ ಫಿಕ್ಸ್ ಆಗೈತಂತ. ನನ್ನ ಪ್ರೀತಿ ಸಿಕ್ಕರೂ ಸಿಗ್ಬೋದು. ಹಲೋ. ಹಲೋ, ಹಾಂ ಶಿಲ್ಪಾ. ನಿತಿನ್ ಮ್ಯಾರೇಜ್ ಫಿಕ್ಸ್ ಆತಂತ್ಲೇ. ನಂಗೇನು ಮಾತಾಡ್ಬೇಕಂತ ನಂಗೆ ಗೊತ್ತಾಗವಲ್ತು. ನೋಡ್ ನಿತಿನ್, ನಂಗೊಬ್ಬಕಿ ತಂಗಿ ಅದಾಳ, ಒಬ್ಬೊಂದು ತಮ್ಮ ಅದಾನ. ಹಿರಿಯಕ್ಕನ್ ಚಾಳಿ ಮನಿ ಮಂದಿಗೆಲ್ಲ ಅಂತ ಮಂದಿ ಯಾರು ಅವ್ರನ್ನ ನೋಡಿ ಅನ್ಕೋಬಾರ್ದ. ನೋಡಿ ನಿಖಿತಾ, ಫ್ಯಾಮಿಲಿ ಅಂದಿಂದ ಇಂಥ ಪ್ರಾಬ್ಲಮ್ಸ್ ಇರೋದು. ಟುಗೆದರ್ ವಿಲ್ ಫೇಸ್ ಇಟ್. ನನಗೆ ನಿನ್ನ ಡಿಸಿಷನ್ ಬೇಕು. ಟೆಲ್ ಮೀ, ಡು ಯು ಲವ್ ಮೀ? ಎಸ್, ಐ ಲವ್ ಯು. ನೋಡಿ ನನ್ನ ಮನಸ್ಸು ಎಲ್ಲೋ ಎಳೆದಂತಾಗಿದೆ. ನಿನ್ನ ಕಣ್ಣು ನಾನು ಕಂಡು ಎಲ್ಲೋ ಕಳೆದಂತಾಗಿದೆ. ನಿನ್ನ ಮಾತು ನಿನ್ನ ನಡಿವು ಮನಸ್ಸು ಸೆಳೆದಂತಾಗಿದೆ. ನಿನ್ನ ನೋಡಿ ನನ್ನ ಮನಸ್ಸು ಎಲ್ಲೋ ಎಳೆದಂತಾಗಿದೆ. ನಿನ್ನ ನೋಡಿ ನನ್ನ ಮನಸ್ಸು ಎಲ್ಲೋ ಎಳೆದಂತಾಗಿದೆ. ನಿನ್ನ ಕಣ್ಣು ನಾನು ಕಂಡು ಎಲ್ಲೋ ಕಳೆದಂತಾಗಿದೆ. ನಿನ್ನ ಮಾತು ನಿನ್ನ ನಡಿವು ಮನಸ್ಸು ಸೆಳೆದಂತಾಗಿದೆ. ನಿನ್ನ ನೋಡಿ ನನ್ನ ಮನಸ್ಸು ಎಲ್ಲೋ ಎಳೆದಂತಾಗಿದೆ.